Hey guys, welcome back to my YouTube channel. So guys, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ. ಸೊ ಇವರಿಂದ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಹಾಗೆ ಕೆಲ ಅಭ್ಯರ್ಥಿಗಳ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಮಾಡಲು ಕೂಡ ಒಂದು ಸೂಚಿಸಲಾಗಿದೆ. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಯಾವೆಲ್ಲ ಅಪ್ಡೇಟ್ಸ್ ನ ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ ಗಳು KPTCL ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೋ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗಬಹುದು. ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಹಾಕ್ತಾ ಇರ್ತೀವಿ. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಗೆ ಕೂಡ ಜಾಯ್ನ್ ಆಗಬಹುದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಅಫಿಷಿಯಲ್ ಆಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಬೆಸ್ಕಾಂ ಇವರ ಒಂದು ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸುದ್ದಿ ಮತ್ತು ಘಟನೆಗಳು ಅಂತ ಏನಿದೆ. ಸೊ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಕೊಟ್ಟಿದ್ದಾರೆ, ಅಧಿಸೂಚನೆ ಬೆಂಗಳೂರು ಬೆಸ್ಕಾಂ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಮಂಡಳಿಯಿಂದ ಅಂಗವಿಕಲ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ತಪಾಸಣೆ ನಡೆಸುವ ಬಗ್ಗೆ. ಸೊ ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು PH ಕ್ಯಾಂಡಿಡೇಟ್ಸ್ ಗಳಿಗೆ ಆಗಿರುತ್ತೆ. ಸೊ PH ಕ್ಯಾಟಗರಿಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಅಪ್ಲೈ ಮಾಡಿದಿರಾ ಅಂತ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕಾಗ್ತದೆ. ಸೊ ಅವರಲ್ಲಿ ಜೆನ್ಯೂನ್ ರಿಪೋರ್ಟ್ ಅಂದ್ರೆ ಜೆನ್ಯೂನ್ ಮೆಡಿಕಲ್ ಟೆಸ್ಟ್ ಮಾಡಿ, ಸೊ ಅದರಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ನಿಮ್ಮನ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ನೀವು PH ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೂ ಕೂಡ ಇದೆ. ಅದೇ ರೀತಿ ನಾನ್ ಕಲ್ಯಾಣ ಕರ್ನಾಟಕ RPC ವಿಭಾಗದ ಅಭ್ಯರ್ಥಿಗಳಿಗೂ ಕೂಡ ಒಂದು ಟೆಸ್ಟ್ಗೆ ಅಟೆಂಡ್ ಆಗ್ಲಿಕ್ಕೆ ಕೂಡ ತಿಳಿಸಿದ್ದಾರೆ. ಓಕೆ, 14/10/24 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ನೇಮಕಾತಿ ಸಂಬಂಧಿಸಿ ದಿನಾಂಕ 9/6/25 12/25 ರಾಜ್ಯಾದ್ಯಂತ ನಡೆಸಲಾದ ಸಹನಶಕ್ತಿ ಪರೀಕ್ಷೆ ಮುಂದುವರಿಯುತ್ತೆ. ಶ್ರವಣ ದೋಷ ಅಂಗವೈಕಲ್ಯವರು ಹೊಂದಿರುವಂತಹ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಉದ್ಯೋಗ ಪ್ರಕಟಣೆ ಷರತ್ತುಗಳನ್ನು ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಗೆ ತಪಾಸಣೆಗೆ ಒಳಪಡಿಸಬೇಕಿರುತ್ತದೆ. ಸೊ ಇವರ ಒಂದು PH ಕ್ಯಾಂಡಿಡೇಟ್ಸ್ ನ ಪರೀಕ್ಷೆ ತಪಾಸಣೆ ಮಾಡಿದ ನಂತರ ಮುಂದಿನ ಒಂದು ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಓಕೆ, ಸೊ ಫೈನಲ್ ಲಿಸ್ಟ್ ನ. ಸೊ ಇದು PH ಕ್ಯಾಂಡಿಡೇಟ್ಸ್ ಗಳಿಗಾಗಿರುತ್ತೆ. ಇದು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳ ಒಂದು ಲಿಸ್ಟ್ ಆಗಿರುತ್ತೆ. ಸೊ ಅದೇ ರೀತಿ ಯಾವ ಒಂದು ಅಡ್ರೆಸ್ಗೆ ಹೋಗಿ ನೀವು ವೈದ್ಯಕೀಯ ಪರೀಕ್ಷೆ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಸೊ ಅದು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವರು ಮುಖ್ಯ ವೃಂದದ ಅಭ್ಯರ್ಥಿಗಳು RPC ವಿಭಾಗದ ಅಭ್ಯರ್ಥಿಗಳು ಇವು ಅವರ ಒಂದು ಲಿಸ್ಟ್ ಆಗಿರುತ್ತೆ. ಓಕೆ, ಸೊ ಹಾಗೆ ಅವರ ಒಂದು ನೇಮ್ ಆಫ್ ದಿ ಕ್ಯಾಂಡಿಡೇಟ್, ಫಾದರ್ ನೇಮ್, ಅಪ್ಲಿಕೇಶನ್ ID ಎಲ್ಲವನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಓಕೆ, ಈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು ಯಾರೆಲ್ಲ PH ಕ್ಯಾಂಡಿಡೇಟ್ಸ್ ಇದೀರಾ ಅವರು. ಓಕೆ, ಸೊ ಹಾಗೆ ಡೌನ್ ಅಲ್ಲಿ ನೋಡಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಮೇಲೆ ತಿಳಿಸುವ ಅಭ್ಯರ್ಥಿಗಳು ನಿಗದಿತ ದಿನಾಂಕದಂದು ಪೂರ್ವಾಹ್ನ 8ಕ್ಕೆ ತಮ್ಮ ಸ್ವತಃ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ KR ಮಾರುಕಟ್ಟೆ ಬೆಂಗಳೂರು ಸೊ ಇಲ್ಲಿ ವೈದ್ಯಕೀಯ ತಪಾಸ್ ತಮ್ಮ ಸ್ವಂತ ಜವಾಬ್ದಾರಿ ಹಾಗೂ ಸಾರಿಗೆ ವೆಚ್ಚದಲ್ಲಿ ಹಾಜರಾಗುವಂತೆ ತಿಳಿಸಲಾಗಿದೆ. ಅಭ್ಯರ್ಥಿಗಳ ಆಸ್ಪತ್ರೆ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಆಧಾರ್ ಕಾರ್ಡ್, 4 ಪಾಸ್ಪೋರ್ಟ್ ಅಳತೆ ಭಾವಚಿತ್ರ, ಈ ಹಿಂದೆ ಪಡೆದಿರುವ ಚಿಕಿತ್ಸೆ ವರದಿ ಅಂಡ್ ಬೇರೆ ಆಡಿಯೋಗ್ರಾಮ್ ವರದಿ ಮತ್ತು ಅಂಗವಿಕಲತೆಗೆ ಸಂಬಂಧಿಸಿದ ಹಿಂದಿನ ವೈದ್ಯಕೀಯ ದಾಖಲಾತಿಗಳನ್ನು, ಅಂಗವಿಕಲತೆ ಪ್ರಮಾಣ ಪತ್ರ, UD ID ಇತ್ಯಾದಿಗಳನ್ನು ತಮ್ಮೊಂದಿಗೆ ಜರೂರಾಗಿ ತರತಕ್ಕದ್ದು. ನಿಮ್ಮ PH ರಿಲೇಟೆಡ್ ಅಂದ್ರೆ ಅಂಗವಿಕಲ್ಯ ರಿಲೇಟೆಡ್ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಎಲ್ಲದನ್ನ ನೀವು ತಗೊಂಡೋಗ್ಬೇಕಾಗ್ತದೆ. ಸೊ ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸುವ ಅಭ್ಯರ್ಥಿಗಳು ನೀವು ಹಾಜರಾಗಿಲ್ಲ ಅಂತಂದ್ರೆ ನಿಮ್ಮನ್ನ ಪರಿಗಣಿಸಲಾಗುವುದಿಲ್ಲ. ಓಕೆ, ಸೊ ಈ ಒಂದು ಅಡ್ರೆಸ್ಗೆ ನೀವು ಹೋಗ್ಬೇಕಾಗ್ತದೆ. ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರಿಗೆ ಇಲ್ಲಿ ಹೋಗಿ ನೀವು ಟೆಸ್ಟ್ ಮಾಡಿಸ್ಬೇಕು. ಸೊ ಹಾಗೆ ಮುಂದುವರೆದು ನೋಡಿದ್ರೆ ಸೊ ಯಾವ ದಿನಾಂಕದಂದು ಈ ಒಂದು ವೈದ್ಯಕೀಯ ಪರೀಕ್ಷೆ ನಡೆಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸೊ ನೋಡಿ ಫ್ರೆಂಡ್ಸ್, ಸೊ ನೋಡಿ ಡೇಟ್ ನ ಕೊಟ್ಟಿದ್ದಾರೆ. ದಿನಾಂಕ 28/7/2025 ಈ ಒಂದು ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೆ ನಡೆಸ್ತಾರೆ. ಸೊ ಅದೇ ರೀತಿ ಮಿಕ್ಕಿದ ವೃಂದದ ಅಭ್ಯರ್ಥಿಗಳಿಗೂ ಕೂಡ 28/7/2025 ನಡೆಸ್ತಾರೆ. ಸೊ ಇಲ್ಲಿ ನೋಡಿ ಯಾವ್ಯಾವ ಲಿಸ್ಟ್ ಅಲ್ಲಿ ಡೇಟ್ ನ ಕೊಟ್ಟಿದ್ದಾರೆ, ಯಾವ ಡೇಟಿಗೆ ಇಲ್ಲಿ ಮೆನ್ಷನ್ ಮಾಡಿದರೆ ಆ ಡೇಟಿಗೆ ನೀವು ಹೋಗ್ಬೇಕಾಗ್ತದೆ. ಓಕೆ, ಸೊ ಎಲ್ಲರೂ ಒಂದೇ ಡೇಟಿಗೆ ಕೊಟ್ಟಿಲ್ಲ ಇಲ್ಲಿ. ಸೊ RPC ಮತ್ತೆ ಹೈದರಾಬಾದ್ ಕರ್ನಾಟಕ ವಿಭಾಗ ಸೊ ಎರಡನ್ನ
ಬೇರೆ ಬೇರೆ ದಿನಾಂಕಕ್ಕೆ ಇಲ್ಲಿ ಕರೆದಿದ್ದಾರೆ. ಅವರಿಗೆ 38, 29, 30, 30/7/2025, 31/7/2025. ಸೊ ಲಿಸ್ಟ್ ನೋಡ್ಕೊಂಡು ನೀವು ಆ ಒಂದು ಡೇಟ್ಗೆ ಅಲ್ಲಿ ವಿಸಿಟ್ ಆಗಬೇಕು. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಯಾರೆಲ್ಲ PH ಕ್ಯಾಂಡಿಡೇಟ್ಸ್ ಗೆ ಅಪ್ಲೈ ಮಾಡಿದ್ರೆ ಅಂದ್ರೆ PH ಕ್ಯಾಂಡಿಡೇಟ್ಸ್ ಗಳಿಗೆ ಅಪ್ಲೈ ಮಾಡಿದಾರೆ ಅವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.